ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಮಿಶ್ರ ರಾಹುವೇ ಕೇತುವೆ ನಮಃ. ನಂಬರ್ ಅಂದರೆ ನಾನು ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಇವತ್ತು ಮಾತಾಡ್ತಿರೋದು ಯು ಅನ್ನೋ ಅಕ್ಷರ ವೃಷಭ ರಾಶಿಲಿ ಬರುತ್ತೆ. ತುಂಬ ಪವರ್ಫುಲ್ ಅಂತ ಲೆಟ್ರು. ವೃಷಭ ರಾಶಿಲೇ ಯು ಅನ್ನೋ ಅಕ್ಷರ ಬರುತ್ತೆ. ಯು ಅಂದರೆ ನ್ಯೂಮರಾಲಜಿ 6ನೇ ನಂಬರ್ ಆಗುತ್ತೆ. 6 ಅನ್ನೋ ನಂಬರು ಶುಕ್ರ ಗ್ರಹದ ನಂಬರ್ ಆಗುತ್ತೆ ನ್ಯೂಮರಾಲಜಿಯಲ್ಲಿ. ಹಾಗಾಗಿ UVW 3 ಒಟ್ಟಿಗೆ ಬರುತ್ತೆ. ಹಾಗಾಗಿನೇ ಸಖತ್ ಪವರ್ಫುಲ್ ಲೆಟರ್ಸ್ಗಳು. ಈ ಥರ ನ್ಯೂಮರಾಲಜಿ ಒಟ್ಟೊಟ್ಟಿಗೆ 666 ಬರೋದು ಭಾಳ ಅಪರೂಪ. ಯು ಅನ್ನೋ ಅಕ್ಷರ ತುಂಬ ಚೆನ್ನಾಗಿ ಭಾಳ ಅದ್ಭುತವಾಗಿ ಮೃಗಶಿರ ನಕ್ಷತ್ರದಲ್ಲೂ ಕೂಡ ಬರುತ್ತೆ 100%. ಈ ಮೃಗಶಿರ ನಕ್ಷತ್ರದಲ್ಲಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣುತ್ತೆ. ಇಲ್ಲಿ 1ನೇ ತಾರೀಕುವರೆಗೆ ಈ ಲೆಟರ್ಸು ಅಷ್ಟೊಂದು ಏಳಿಗೆ ಕೊಡಲ್ಲ 1ನೇ ತಾರೀಕುವರೆಗೆ. ಮತ್ತು 10ನೇ ತಾರೀಕು ಫಸ್ಟ್ ಲೆಟರ್ಸು ಅಷ್ಟೊಂದು ಏನು ತುಂಬ ದೊಡ್ಡ ಸಕ್ಸಸ್ ಕೊಡಲ್ಲ. ಅದೇ ರೀತಿಯಲ್ಲಿ 19ನೇ ತಾರೀಕುವರೆಗೂ ಅಂಥ ದೊಡ್ಡ ಸಕ್ಸಸ್ ಕೊಡಲ್ಲ. 28ವರೆಗೆ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಹಾಗಾಗಿ 1, 10, 19ನೇ ತಾರೀಕುವರೆಗೆ ಅಷ್ಟೊಂದು ಸಕ್ಸಸ್ ಇಲ್ಲ. 28ಕ್ಕೆ ತುಂಬ ಲಕ್. ಅಪ್ಪಿತಪ್ಪಿ ನೀವು ನಕ್ಷತ್ರದಲ್ಲೇ ಹುಟ್ಟಿರ್ಬೋದು, ಆದರೂ ಕೂಡ ಆ ಲೆಟ್ರಲ್ಲಿ ಇಡೋದು ಬೇಡ ಅಂತ ನನಗೆ ಅನಿಸುತ್ತೆ 100%. ಅದಾದಮೇಲೆ U1 ಅಕ್ಷರ 2ನೇ ತಾರೀಕು ಹುಟ್ಟಿದವ್ರಿಗೆ ತುಂಬ ಚೆನ್ನಾಗಾಗುತ್ತೆ. ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. 2 ಅನ್ನೋ ನಂಬರ್ಸ್ ಚಂದ್ರ, ಯು ಅನ್ನೋದು 6 ಭಾಳ ಬ್ಯೂಟಿಫುಲ್. ಚಂದ್ರ ಮತ್ತು ಶುಕ್ರ ಗ್ರಹ ಎರಡೂ ಕೂಡ ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾರೆ ಈ ಲೆಟರ್ಗೆ ಈ ನೇಮ್ ಇಟ್ಟು ಕೊಟ್ಟರೆ. ಆದರೆ 11ನೇ ತಾರೀಕುವರೆಗೆ ಈ ಅಕ್ಷರಗಳು ಮೊದಲನೇ ಲೆಟ್ರು ವೇಸ್ಟ್ ಇಡಬಾರ್ದು. ತುಂಬ ಮಿರಾಕಲ್ ಆಗುತ್ತೆ. 20ನೇ ತಾರೀಕುವರೆಗೆ ತುಂಬ ಚೆನ್ನಾಗಿ ಬರುತ್ತೆ. 20ನೇ ತಾರೀಕುವರೆಗೆ U1 ಅಕ್ಷರ ತುಂಬ ರಾಜಯೋಗವನ್ನು ತಂದುಕೊಡುತ್ತೆ. ಮುಟ್ಟಿದ್ದೆಲ್ಲವೂ ಕೂಡ ಜೀವನದಲ್ಲಿ ಅವ್ರು ಏನೆಲ್ಲ ಸಂಸ್ಥೆ, ಕಂಪ್ನಿ, ಹೆಸರು ಇವೆಲ್ಲ ಏನು ಮಾಡ್ರೂ ಕೂಡ ತುಂಬ ಲಕ್ಕನ್ನು ಕಾಣುತ್ತೆ. 29 ತುಂಬ ರಾಜಯೋಗವನ್ನು ಕೊಡುತ್ತೆ. U1 ಅಕ್ಷರ 2, 20, 29ನೇ ತಾರೀಕುವರೆಗೆ ತುಂಬ ರಾಜಯೋಗ ಕೊಡುತ್ತೆ. 11ನೇ ತಾರೀಕುವರೆಗೆ ಅಷ್ಟೊಂದು ಬರಲ್ಲ. ಫಸ್ಟ್ ಆಫ್ ಆಲ್ 3ನೇ ತಾರೀಕುವರೆಗೆ ಈ ಒಂದು ಲೆಟರ್ಸು ಬರಲ್ಲ. ಅದು ಇನ್ಸಿಲ್ ಆಗಿರ್ಬೋದು, ಹೆಸರಾಗಿರ್ಬೋದು, ಅಷ್ಟೊಂದು ಬರಲ್ಲ. ಆದ್ದರಿಂದ ಈ ಹೆಸರನ್ನ ಅತಿ ಹೆಚ್ಚು ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಯು ಇಂದ ನೇಮನ್ನು ಎಷ್ಟು ಯೂಸ್ ಮಾಡ್ತಿರೋ 3 ಇಲ್ಲಿ ತುಂಬ ವೆರಿ ಡೇಂಜರ್ ಆಗುತ್ತೆ. ತುಂಬ ಕಂಟ್ರೋಲ್ ಮಾಡಿ. ಅದಾದಮೇಲೆ 12 ಅದು ಕೂಡ 50-50 ಇರುತ್ತೆ. ಎಲ್ಲೋ ದೊಡ್ಡ ಸಕ್ಸಸ್ ಬಂದರೆ ದೊಡ್ಡ ಫೇಲ್ಯೂರ್ ಆಗುತ್ತೆ. ಹಾಗಾಗಿ ಈ ಲೆಟರ್ ಕೂಡ ಇವ್ರಿಗೆ ಬರಲ್ಲ. 21ನೇ ತಾರೀಕುವರೆಗೂ ಈ ಲೆಟರ್ ಬರಲ್ಲ. 30ನೇ ತಾರೀಕುವರೆಗೂ ಅಷ್ಟು ಬರಲ್ಲ. 3, 12, 21, 30ನೇ ತಾರೀಕುವರೆಗೆ ಅಷ್ಟೊಂದು ಈ ಲೆಟರ್ಸು ಬರಲ್ಲ. ಅದರಿಂದ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಲೆಟರ್ಸ್ಗಳು ಅಷ್ಟೊಂದು ಬರ್ದರಿಂದ ನೀವು ತುಂಬ ಈ ಡೇಟಲ್ಲಿ ಹುಡ್ತವ್ರಿಗೆ ಇನ್ಸಿಲ್ ಆಗಿರ್ಬೋದು, ವ್ಯಕ್ತಿ ಹೆಸರಾಗಿರ್ಬೋದು, ಇದನ್ನು ಇಡಂಗಿಲ್ಲ. 4ನೇ ತಾರೀಕುವರೆಗೂ U1 ಅಕ್ಷರ ತುಂಬ ಚೆನ್ನಾಗಾಗುತ್ತೆ. 4ನೇ ತಾರೀಕುವರೆಗೂ ತುಂಬ ಚೆನ್ನಾಗುತ್ತೆ. 13ನೇ ತಾರೀಕುವರೆಗೂ ಓಕೆ. 22 ತುಂಬ ಚೆನ್ನಾಗಿ ಬರುತ್ತೆ. 22ನೇ ತಾರೀಕುವರೆಗೆ U1 ಅಕ್ಷರ ಸಿಕ್ಕಾಪಟ್ಟೆ ರಾಜಯೋಗವನ್ನು ತಂದು ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಮಾಡುತ್ತೆ. 4 ತುಂಬ ಲಕ್ಕು, 22 ಕೂಡ ತುಂಬ ಲಕ್ ತಂದು ಕೊಡುತ್ತೆ. ಮತ್ತು 31ನೇ ತಾರೀಕುವರೆಗೂ ಲಕ್ ತಂದು ಕೊಡುತ್ತೆ. ಆದರೆ ಬರೀ 4ನೇ ತಾರೀಕು 22ಕ್ಕೆ ತುಂಬ ರಾಜಯೋಗವನ್ನು ಕೊಡುತ್ತೆ. ಈ ಡೇಟಲ್ಲಿ ಹುಡ್ತವ್ರಿಗೆ ಈ ಲೆಟರ್ ಮೊದಲನೇ ಲೆಟ್ರಾಗಿ ಬಂದರೆ ಅವ್ರ ಲೈಫಲ್ಲಿ ಅವ್ರು ಕೇಳಿದಂಥ ಸಕ್ಸಸ್ ಎಲ್ಲ ರೀತಿಯಲ್ಲೂ ಸಿಗುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣುತ್ತೆ. ತುಂಬ ದೊಡ್ಡ ವ್ಯಕ್ತಿ ಕೂಡ ಆಗ್ತಾರೆ. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 5ನೇ ತಾರೀಕುವರೆಗೆ ತುಂಬ ಚೆನ್ನಾಗಾಗುತ್ತೆ. 5ನೇ ತಾರೀಕುವರೆಗೆ ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡುತ್ತೆ. ಅದೇ ಥರ 14ನೇ ತಾರೀಕುವರೆಗೆ ತುಂಬ ರಾಜಯೋಗ ಕೊಡುತ್ತೆ. 23ನೇ ತಾರೀಕುವರೆಗೆ ತುಂಬ ಇಂಪ್ರೂವ್ಮೆಂಟ್ ಇದೆ. 5, 14, 23 ಈ ಡೇಟಲ್ಲಿ ಹುಡ್ತವ್ರಿಗೆ ಈ ಹೆಸರು ಲೆಟರಿಂದ ಬಂದರೆ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ.
6ನೇ ತಾರೀಕುವರೆಗೆ ತುಂಬ ಚೆನ್ನಾಗುತ್ತೆ. U1 ಅಕ್ಷರ 15 ತುಂಬ ಲಕ್ಕು, 24 ಕೂಡ ತುಂಬ ಲಕ್ಕು, ತುಂಬ ಸಾಥ್ ಕೊಡ್ತಾ ಹೋಗುತ್ತೆ. ಮತ್ತು 7ನೇ ತಾರೀಕುವರೆಗೆ ತುಂಬ ರಾಜೋಗದ ಲೆಟರ್ಸು U. 16ನೇ ತಾರೀಕುವರೆಗೂ ತುಂಬ ಚೆನ್ನಾಗಾಗುತ್ತೆ. 25ನೇ ತಾರೀಕುವರೆಗೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. 8 ಅನ್ನೋ ಡೇಟ್ವರೆಗೆ U1 ಅಕ್ಷರ ತುಂಬ ಸಖತ್ ಸಾಥ್ ಕೊಡುತ್ತೆ. 17ನೇ ನಂಬರ್ವರೆಗೂ ಕೂಡ ತುಂಬ ಸಾಥ್ ಕೊಡುತ್ತೆ. 26ವರೆಗೂ ಕೂಡ ತುಂಬ ಸಾಥ್ ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಇದೆ. U1 ಅಕ್ಷರ 9ನೇ ತಾರೀಕುವರೆಗಂತೂ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಇದೆ. 18ನೇ ತಾರೀಕುವರೆಗೂ ಕೂಡ ತುಂಬ ದೊಡ್ಡ ಸಕ್ಸಸ್ಸು. 27ನೇ ತಾರೀಕುವರೆಗೂ ಕೂಡ U1 ಅಕ್ಷರ ಸಾಥ್ ಕೊಡುತ್ತೆ. ಅದ್ಭುತವಾಗಿ ಈ ನಂಬರ್ಸ್ ಬಗ್ಗೆ U1 ಅಕ್ಷರ ಶುಕ್ರಗ್ರಹದ ಸಂಕೇತ ಎಲ್ಲ ಡೇಟ್ಗೂ ಯಾವ ಡೇಟಲ್ಲಿ ಹುಟ್ಟಿದ್ರೆ ಈ ಮೊದಲನೇ ಲೆಟ್ರ್ ಬರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದೀನಿ. ಈ ಲೆಟ್ರನ್ನ ದಯವಿಟ್ಟು ಇಟ್ಕೊಂಡು ನೀವು ಫಾಲೋ ಮಾಡಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅಷ್ಟ ಐಶ್ವರ್ಯವನ್ನು ಕೊಟ್ಟು ನಿಮಗೆಲ್ಲ ಕಾಪಾಡಲಿ ಅಂತೇಳಿ ನಾನು ಕೈ ಮುಗಿತೀನಿ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಬೀಟ್ ಪ್ಲಸ್ ಕರ್ನಾಟಕ.